ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇಸ್ರೋ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಸೆಂಟ್ರಲೈಸ್ಡ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಅಂಡರ್ ದ ಮಿನಿಸ್ಟ್ರಿ ಆಫ್ ಪ್ರೈಮ್ ಮಿನಿಸ್ಟರ್. ಅಂಡರ್ ದ ಮಿನಿಸ್ಟ್ರಿ ಆಫ್ ಪ್ರೈಮ್ ಮಿನಿಸ್ಟರ್ ಅಂಡರ್ ನಡೆಯುವಂತಹ ಡಿಪಾರ್ಟ್ಮೆಂಟ್ಸ್ ಇವು. ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ URSC ಅಂದ್ರೆ UN ರಾವ್ ಸ್ಯಾಟಲೈಟ್ ಸೆಂಟರ್, ಇದರಲ್ಲಿ ವೇಕೆನ್ಸೀಸ್ ಅನೌನ್ಸ್ ಮಾಡಿದ್ರು. ಇದರಲ್ಲಿ ಟೆಕ್ನಿಷಿಯನ್ಸ್, ಓಕೆ, ಟೆಕ್ನಿಷಿಯನ್ಸ್ ಅಂದ್ರೆ ಯಾರು? ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ಓಕೆ, ಹಾಗೂ ಟೆಕ್ನಿಕಲ್ ಅಸಿಸ್ಟೆಂಟು ಯಾರು? ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಜಾಸ್ತಿ ಇದೆ ಗೈಸ್, ಹೇಳ್ತಾ ಇದ್ದೀನಿ. ಎಲೆಕ್ಟ್ರಾನಿಕ್ಸ್ ಅವ್ರಿಗೆ ಬೆಜ್ಜಾನ್ ವೇಕೆನ್ಸೀಸ್ ಇದಾವೆ, ಎಲೆಕ್ಟ್ರಿಕಲ್ಗೂ ಸಹ ಜಾಸ್ತಿ ಇದಾವೆ, ಅಂಡ್ ಮೆಕ್ಯಾನಿಕಲ್. ಸೊ ಈ ಪರ್ಟಿಕ್ಯುಲರ್ ವೇಕೆನ್ಸೀಸ್ ಕುರಿತು ನಾನಿವತ್ತು ನಿಮಗೆ ಒಂದು ವಿಡಿಯೋ ಅಂಡ್ ಫ್ಯೂ ಆಫ್ ದಿ ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ. ಓಕೆ, ಸಾಲ್ವ್ ಮಾಡಿಸ್ತೀನಿ. ಯಾಕೆಂತಂದ್ರೆ ಈ ಟೆಕ್ನಿಕಲ್ ಅಸಿಸ್ಟೆಂಟ್ ಪೇಪರ್ ಅಂತಂದ್ಮೇಲೆ ಹೇಗಿರುತ್ತೆ, ಏನೇನೆಲ್ಲ ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ ಓಕೆ ಸೊ ಫಸ್ಟ್ ನಾವು ವೇಕೆನ್ಸೀಸ್ ಕುರಿತು ನೋಡೋಣ ಅಂತ. ಎಷ್ಟೆಲ್ಲ ವೇಕೆನ್ಸೀಸ್ ಇದೆ ನಮ್ಮ ಇದರಲ್ಲಿ ಅನ್ನೋದು ಒಂದು ಸ್ವಲ್ಪ ನೋಡೋಣ. ಅದಾದ ನಂತರ ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್ಸ್. ಓಕೆ, ಈಗ ನೋಡಿ, ಟೆಕ್ನಿಕಲ್ ಅಸಿಸ್ಟೆಂಟು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಅಂತಾನೆ ನಾನು ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಿರೋದು. ಆ್ಯಂಡ್ ಎಲೆಕ್ಟ್ರಿಕಲ್ ಅವ್ರಿಗೂ ಸಪ್ರೇಟಾಗಿ ಹಾಕ್ತಾ ಇರ್ತೀನಿ ವಿಡಿಯೋಸ್ನ ಯೂಟ್ಯೂಬಲ್ಲಿ, ನೋಡ್ಕೊತಾ ಇರಿ. ಯಾರಾದರೂ ನಮ್ಮ ಕೋರ್ಸ್ ತಗೋಬೇಕು ಅಂತಂದರೆ, ಲೈಕ್ ಸರ್ ನಾನು ಪ್ರಿಪೇರ್ ಮಾಡಬೇಕು, ತುಂಬ ಬೇಗನೆ ಪ್ರಿಪೇರ್ ಮಾಡ್ಕೋಬೇಕಿಲ್ಲ ಅಂತ ಅಂದರೆ ನೀವು ಈ ನಂಬರ್ಗೆ ಕರೆ ಮಾಡಿ, 8431184401 ಕರೆ ಮಾಡಿ. ಓಕೆ, ಈ ಪರ್ಟಿಕ್ಯುಲರ್ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಬೇಕಾಗುತ್ತೆ ಗೈಸ್. ಓಕೆ, ಅವಾಗೆ ನಿಮಗೆ ಒಂದು ಮಾಹಿತಿ ಸಿಗುತ್ತೆ. ಓಕೆ, ಏನು ರಿಲೇಟೆಡ್ ಟು ದ ಕೋರ್ಸ್. ಓಕೆ, ಸೊ ಇದೊಂದು ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಥರ ರೆಡಿ ಮಾಡ್ತಾ ಇದ್ದೀವಿ. ಈ ಪರ್ಟಿಕ್ಯುಲರ್ ಕೋರ್ಸಿನ ಮೆಟೀರಿಯಲ್ಲು ನೀವು ಎಲ್ಲ ಎಕ್ಸಾಮ್ಸ್ಗೂ ಸಹ ಯೂಟಿಲೈಸ್ ಮಾಡ್ಬೋದು. ಸ್ಪೆಸಿಫಿಕಲಿ ಫಾರ್ ಇಸ್ರೋ ಅಂತಹ ಕಾಂಪಿಟೇಟಿವ್ ಲೋ ಡಿಫಿಕಲ್ಟಿನಿಂದ ಹಿಡಿದು ವ್ಯಾರಿ ಟಫ್ ಡಿಫಿಕಲ್ಟಿ ಲೆವೆಲ್ ಪೇಪರ್ಸ್ವರೆಗೂ ನೀವು ಕ್ರ್ಯಾಕ್ ಮಾಡೋ ಥರ ನಾವು ಕೋರ್ಸ್ನ ರೆಡಿ ಮಾಡ್ತಾ ಇದ್ದೀವಿ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ಗೈಸ್. ಈಗ ಫಸ್ಟ್ ನೋಟಿಫಿಕೇಶನ್ ಅಲ್ಲಿ ಬಿಟ್ಟಿರುವಂತಹ ನಾನು ಟೆಕ್ನಿಕಲ್ ಅಸಿಸ್ಟೆಂಟ್ ವೇಕೆನ್ಸೀಸ್ದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ. ನೋಡಿ, ಎಲೆಕ್ಟ್ರಾನಿಕ್ಸ್ಗೆ ಅಷ್ಟೇ ಎಷ್ಟಿದೆ, 28 ವೇಕೆನ್ಸೀಸ್ ಇದೆ ಗಾಯ್ಸ್ ಎಲೆಕ್ಟ್ರಾನಿಕ್ಸ್ಗೆ. ಬರೀ ಇದು ಯಾವುದು ಡಿಪ್ಲೊಮಾ ಅವ್ರಿಗೆ ಮಾತ್ರ. ಡಿಪ್ಲೊಮಾ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಮಾಡಿದ್ರೆ ನಿಮಗೆ 28 ವೇಕೆನ್ಸಿ ಇದೆ. ಎಲೆಕ್ಟ್ರಾನಿಕ್ಸ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್, ಈ ಥರ ಯಾವುದೇ ಬ್ರಾಂಚ್ ಇರಲಿ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್ ಇದ್ರೆ ಸಾಕು. ಓಕೆ, ಫಸ್ಟ್ ಕ್ಲಾಸ್ ಡಿಪ್ಲೊಮಾ ಇಂಜಿನಿಯರಿಂಗ್ ಫ್ರಮ್ ಎ ರೆಕಾಗ್ನೈಸ್ಡ್ ಸ್ಟೇಟ್ ಬೋರ್ಡ್ ಇದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಬ್ರಾಂಚಸ್ ಯಾವುದೇ ಇದ್ರು ಸಹ ನೀವು ಹಾಕ್ಬೋದು ಗಾಯ್ಸ್. ನೋಡಿ, 28 ವೇಕೆನ್ಸೀಸ್ ಇದೆ. ಇದು ಒಳ್ಳೆ ಬ್ಯೂಟಿಫುಲ್ ವೇಕೆನ್ಸಿ. ಅಂಡ್ ಇದಾದ ನಂತರ ಎಲೆಕ್ಟ್ರಿಕಲ್ ನೋಡಿ 5 ವೇಕೆನ್ಸೀಸ್ ಇದೆ, ಕಂಪ್ಯೂಟರ್ ಸೈನ್ಸ್ಗೆ 6 ಇದೆ. ಬಟ್ ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಹೇಳೋದು ಎಲೆಕ್ಟ್ರಿಕಲ್, ಎಲೆಕ್ಟ್ರಿಕಲ್ ಅಂಡ್ ಮೆಕ್ಯಾನಿಕಲ್ ಅಲ್ಲಿ ನೋಡಿ 12 ವೇಕೆನ್ಸೀಸ್ ಇದಾವೆ. ಓಕೆ, ಇದು ಡಿಪ್ಲೊಮಾ ಅವ್ರಿಗೆ ಇಷ್ಟೆಲ್ಲ ವೇಕೆನ್ಸೀಸ್ ಇದೆ. ಇದಾದ ನಂತರ ನೆಕ್ಸ್ಟ್ ಬಂದು ನಿಮಗೆ ಟೆಕ್ನಿಷಿಯನ್ ಅಂದರೆ ITI ಅವ್ರಿಗೆ ನೋಡಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್, ಟೆಕ್ನಿಷಿಯನ್ ಪವರ್, ಎಲೆಕ್ಟ್ರಾನಿಕ್ ಸಿಸ್ಟಮ್, ಮತ್ತು ಮೆಕ್ಯಾನಿಕ್ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಪ್ಲಯನ್ಸ್, ಮತ್ತು ಮೆಕ್ಯಾನಿಕ್ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಎಲ್ಲ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್. ಇವ್ರಿಗೆ 63 ವೇಕೆನ್ಸಿ ಇದಾವೆ ಗೆಳೆಯರೆ. 63 ಗೆಳೆಯರೆ. ITIನಲ್ಲಿ ಯಾರ್ಯಾರು ಪ್ರಿಪೇರ್ ಮಾಡ್ಬೇಕಂತಿದ್ದೀರಾ, ಈ ಸಲ ಟಗ್ ಆಫರ್ ಆಗಿ ನಿಮ್ಮನ್ನ ಒಳ್ಳೆ ಸ್ಕೋರ್ ತೊಗೊಂಬರ್ಸೋದು ರೆಸ್ಪಾನ್ಸಿಬಿಲಿಟಿ ನಮ್ಮದು. ಸೊ ಇಲ್ಲಿ ನಾನು ಹೇಳೋದೇನಂತಂದರೆ, ನಿಮ್ಮ ಕಡೆಯಿಂದ ಎಫರ್ಟ್ಸ್ ಜಾಸ್ತಿ ಬೇಕಾಗುತ್ತೆ. ನಾವು ಹಾಕೋ ಮೆಟೀರಿಯಲ್ ಅಷ್ಟೇ ಅಲ್ಲ ಇಂಪಾರ್ಟೆಂಟು, ನಿಮ್ಮ ಕಡೆಯಿಂದ ಎಫರ್ಟ್ಸು ಸಹ ಇಂಪಾರ್ಟೆಂಟ್. ಹಾಕಿರೋ ಮೆಟೀರಿಯಲ್ನ ಓದೋದಾಗಲಿ, ಕೇಳೋದಾಗಲಿ, ಪ್ರಾಕ್ಟೀಸ್ ಮಾಡೋದಾಗಲಿ, ಇದ್ರ ಮೇಲೆ ನಿಮಗೆ ಸೆಲೆಕ್ಷನ್ ಅನ್ನೋದು ಡಿಪೆಂಡ್ ಆಗುತ್ತೆ ಗೆಳೆಯರೆ. ಓಕೆ, ಸೊ ಈಗ ಎಲೆಕ್ಟ್ರಾನಿಕ್ಸಲ್ಲಿ ನೋಡಿ 63 ವೇಕೆನ್ಸೀಸ್ ಇದ್ದಾವೆ. ಆ್ಯಂಡ್ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಿಕಲಲ್ಲಿ 13 ವೇಕೆನ್ಸೀಸ್ ಇದ್ದಾವೆ ITIದಲ್ಲಿ. ಓಕೆ, ಆ್ಯಂಡ್ ಫಿಟ್ಟರ್ ಅವ್ರಿಗೆ 17 ವೇಕೆನ್ಸೀಸ್ ಇದ್ದಾವೆ. ಸೊ ಈ ಪರ್ಟಿಕ್ಯುಲರ್ ವೇಕೆನ್ಸೀಸ್ ಕುರಿತು ಸಹ ನಾನು ಕೋರ್ಸ್ ಮಾಡ್ತಾ ಇದ್ದೀನಿ. ಓಕೆ, ಕೋರ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಡಿಪ್ಲೊಮಾ ಅವ್ರಿಗೂ ಸಹ ಕೋರ್ಸ್ ಇರುತ್ತೆ. ಓಕೆ, ಯಾರ್ಯಾರು ತುಂಬ ಫಾಸ್ಟಾಗಿ ನಾನು ಪ್ರಿಪೇರ್ ಮಾಡ್ಕೋಬೇಕು, ಬೇಗ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಒಳ್ಳೆ ಎಕ್ಸಾಮ್ನ ಕೊಡಬೇಕು ಅಂತಿರ್ತೀರಾ, ದಯಮಾಡಿ ಕೋರ್ಸ್ನ ಒಂದ್ಸಲ ನೋಡಿ. ನಾನು ಏನು ಮಾಡ್ತೀನಿ, ನಮ್ಮ ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಬೋದು ಕಂಟೆಂಟ್ ಏನಿದೆ ಅನ್ನೋದು. ಅದಾದಮೇಲೆ ನೀವು ಡಿಸೈಡ್ ಮಾಡಿ. ಓಕೆ, ಇನ್ನೂ ಕಂಟೆಂಟ್ ಹಾಕೋದಿದೆ, ಇನ್ನೂ ಜಾಸ್ತಿ ಹಾಕ್ತಾ ಇರ್ತೀನಿ ನಾನು, ಹೀಗೆ ಕಂಟಿನ್ಯೂಸ್ ಆಗಿರುತ್ತದು. ಓಕೆ, ನೆಕ್ಸ್ಟ್ ಈಗ ಲೆಟ್ ಅಸ್ ಬಿಗಿನ್ ವಿತ್ ದ ಟಾಪಿಕ್ಸ್.
ಕ್ವಶನರೀಸ್. ಫಸ್ಟ್ ಕ್ವಶನರಿ ಇದು ಟೆಕ್ನಿಕಲ್ ಅಸಿಸ್ಟೆಂಟ್ಗೆ ಬಂದಿರೋ ಅಂತಹ ಕ್ವಶನ್ಸ್ ಅಂಡ್ ಅದೇ ಈಕ್ವಾಲೆಂಟ್ ಲೆವೆಲ್ ಆಫ್ ಕ್ವಶನ್ಸ್ ನಾನು ತಗೊಂಡಿದ್ದೀನಿ. ದ ಟೋಟಲ್ ಈಕ್ವಾಲೆಂಟ್ ಕೆಪಾಸಿಟನ್ಸ್ ಆಫ್ ದ ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್, ಸೀರೀಸ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಅಕ್ರಾಸ್ ಎ ಅಂಡ್ ಬಿ. ಈ ಎ ಅಂಡ್ ಬಿ ನಡುವೆ ಬರುವಂತಹ ಕೆಪಾಸಿಟನ್ಸ್ ಎಷ್ಟು ಅಂತ ಕೇಳ್ತಿದ್ದಾನೆ. ಓಕೆ, ಅಂದ್ರೆ ಇದು ಅಷ್ಟು ಸೇರಿಸಿದ ಕೆಪಾಸಿಟನ್ಸ್ ಎಷ್ಟು ಬರುತ್ತೆ. ಇದು ನೋಡಿ ಸೀರೀಸ್ ಪ್ಯಾರಲಲ್ ಇದೆ, ನಿಮ್ಗೆ ಇದು ಗೊತ್ತಾಗಬೇಕಂತಂದ್ರೆ ಫಸ್ಟ್ ಸೀರೀಸ್ ಅಲ್ಲಿ ಹೇಗೆ ಮಾಡ್ತೀವಿ, ಪ್ಯಾರಲಲ್ ಹೇಗೆ ಮಾಡ್ತೀವಿ ಕೆಪಾಸಿಟನ್ಸ್ ಅನ್ನೋದು ಗೊತ್ತಾದ್ರೆ ಸಾಕು. ಸೀರೀಸ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಸೀರೀಸ್ ಅಲ್ಲಿ ಈ ತರ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಓಕೆ, 1/C1 + 1/C2 ಹೀಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಅಪ್ ಟು 1/Cn = 1/Ct ಅಂತ ಕರಿತೀವಿ ಸೀರೀಸ್ ಅಲ್ಲಿ. ಪ್ಯಾರಲಲ್ ಆದ್ರೆ ಏನ್ ಮಾಡ್ತೀವಿ, ಆಡ್ ಮಾಡ್ತೀವಿ. ಕರೆಕ್ಟಾ? ಪ್ಯಾರಲಲ್ ಅಲ್ಲಿ ಏನ್ ಮಾಡ್ತೀವಿ ಗೆಳೆಯರೆ, ಜಸ್ಟ್ ಆಡ್ ಮಾಡ್ತೀವಿ. C1 + C2 + C3 ಇದೇ ತರ ಅಪ್ ಟು Cn ತನಕ ಆಡ್ ಮಾಡ್ಬಿಟ್ಟು ನಾವು ಇಡ್ತೀವಿ. ಓಕೆ, ಈ ಕೇಸಲ್ಲಿ ನೀವು ಯಾವಾಗೂ ಎಲ್ಲಿಂದ ಕೇಳ್ತಾರಲ್ವಾ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ನೀವು ಅದರ್ ಸೈಡ್ ಇಂದ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಬರ್ಬೇಕಾಗತ್ತೆ. ಇವಾಗ ಕ್ವಶನ್ ಕೇಳಿರೋದಲ್ಲಿ ಈ ಸೈಡ್ ಅಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ. ಓಕೆ, ಲೆಫ್ಟ್ ಸೈಡ್ ಅಲ್ಲಿ ಕೇಳಿರೋದನ್ನ ಯಾವಾಗೂ ಸಿಂಪ್ಲಿಫೈ ಮಾಡೋದಕ್ಕೆ ನೀವೇನ್ ಮಾಡಬೇಕು, ರೈಟ್ ಹ್ಯಾಂಡ್ ಸೈಡ್ ಅಪ್ರೋಚ್ ಯೂಸ್ ಮಾಡಿ. ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡ್ ಹೋಗಿ, ಆವಾಗ ನೀವೇನಾಗುತ್ತೆ ನಿಮಗೆ ಸೊಲ್ಯೂಷನ್ ಈಸಿಯಾಗಿ ಸಿಗುತ್ತೆ. ಓಕೆ, ಇವಾಗ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾನೆ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇವು 3 ಕೆಪಾಸಿಟರ್ಸ್ ನೋಡಿದ್ರೆ ನಿಮಗೆ ಸೀರೀಸ್ ಅಲ್ಲಿ ಇದೆ. ಸೀರೀಸ್ ಅಲ್ಲಿ ಇದ್ದಾಗ ಹೇಗೆ ಮಾಡ್ಬೇಕಂತ ಹೇಳಿದೆ, ಸೇಮ್ ಇದ್ದಾಗ ನೀವು ಡೈರೆಕ್ಟ್ ಆಗಿ ಈ ತರನು ಸಾಲ್ವ್ ಮಾಡ್ಬೋದು. 1/C1 + 1/C2 + 1/C3. ಓಕೆ, ಈ ತರ ಮಾಡ್ಬೋದು. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ, 1/12 1/12 + 1/12 12 LCM ತಗೋಬೇಕಾಗುತ್ತೆ. ಮೇಲೆ 3 ಬರುತ್ತೆ, 3/12 ಅಂದ್ರೆ 3 1 3 4 ಎಷ್ಟು ಬರುತ್ತೆ, 1/4 ಏನು 1/Ct. ಸೊ ನಿಮ್ಗೆ ಬರೀ CT ಬೇಕು ಅಂತಂದ್ರೆ ಎಷ್ಟು, 4. ಅಂದ್ರೆ ಈ 3 ಕೆಪಾಸಿಟನ್ಸ್ ನಾವು ಈಕ್ವಲೆಂಟ್ ತೆಗೆದ್ರೆ 4 ಬರುತ್ತೆ. ಸೊ ಆಗ ರಿಡಕ್ಷನ್ ಇನ್ ಕೆಪಾಸಿಟನ್ಸ್ ಎಷ್ಟು ಬರುತ್ತೆ ಅದನ್ನ ನಾನು ಸರ್ಕ್ಯೂಟ್ ಹಾಕ್ತೀನಿ. ಓಕೆ, ನೋಡಿ ಇದು ಎ, ಇದು ಬಿ, ಇಲ್ಲಿ 12, ಇಲ್ಲಿ 12 ಕೊಟ್ಟಿದ್ದಾನೆ, ಇಲ್ಲಿ 8, ಇಲ್ಲಿ 12, ಇಲ್ಲಿ 12 ಮತ್ತೆ ಇದು ನಾವೀಗ ಮಾಡಿರೋದು 3 ಕೆಪಾಸಿಟನ್ಸ್ ಮಾಡಿದಾಗ ಎಷ್ಟು ಬಂತು ನಮಗೆ, 4. ಸೊ ಈಗ ನೋಡಿ 2 ಏನಿದೆ, ಇದು ಪ್ಯಾರಲಲ್ ಇದೆ. ಪ್ಯಾರಲಲ್ ಇದ್ದಾಗ ಏನ್ ಮಾಡ್ಬೇಕು, ನಾವು ಆಡ್ ಮಾಡ್ಬೇಕು. ಸೊ ಇವೆರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ, 12 ಬರುತ್ತೆ. ಕರೆಕ್ಟಾ? ಆಗ ನಾನು ಸಿಂಪ್ಲಿಫೈ ಮಾಡ್ಕೊಂಡ್ರೆ 12 ಮತ್ತೆ 12. ಓಕೆ, ಇದು ಎ, ಇದು ಬಿ, ಇದು 12 ಓಮ್ 12 ಮೈಕ್ರೋಫ್ಯಾರಡ್, ಇದು 12 ಮೈಕ್ರೋಫ್ಯಾರಡ್, ಇದು 8 ಮೈಕ್ರೋಫ್ಯಾರಡ್, ಇದು 12 ಮತ್ತೆ ಇದು 12. ಸೊ ಇವಾಗ ಈ ಸರ್ಕ್ಯೂಟ್ ಒಂದು ಭಾಗ ಮುಗೀತು. ಓಕೆ, ಈಗ ಈ ಸರ್ಕ್ಯೂಟ್ ನ ರಿಡಕ್ಷನ್ ಮಾಡಿದಾಗ ಈ 8 + 4 ಮಾಡಿದೆ ಎಷ್ಟು ಬಂತು, 12 ಬಂತು. 12 ಹಾಗೆ ಬರ್ಕೊಂಡಿದ್ದೀನಿ. ಇವೆರಡು ಸೇರಿ ಒಂದು ಕಲರ್ ಚೇಂಜ್ ಮಾಡ್ತೀನಿ ನಾನು. ನೋಡಿ ಇವೆರಡನ್ನ ಸೇರಿ ನಾನು 2 ಆಡ್ ಮಾಡಿದೆ. 8 + 4 ಅಂದ್ರೆ ಎಷ್ಟು, 12 ಆಯ್ತು. ಸೊ 12ನ್ನ ಈ ಪ್ಲೇಸ್ ಅಲ್ಲಿ ಹಾಕಿ 12ನ್ನ ಈ ಟೋಟಲ್ ಸರ್ಕ್ಯೂಟ್ ನಾನು ಇಲ್ಲಿ ಹಾಕಿದ್ದೇನೆ ಅಷ್ಟೇ. ಇನ್ನು ಉಳಿದಿರೋದೆಲ್ಲ ಹಾಗೆ ಬರ್ಕೊಂಡಿದ್ದೀನಿ. 12 ಇಲ್ಲೇ ಬರ್ದಿದ್ದೀನಿ, ಈ 12 ಇಲ್ಲೇ ಬರ್ದಿದ್ದೀನಿ, 8 ಇಲ್ಲೇ ಬರ್ದಿದ್ದೀನಿ, 12 ಇಲ್ಲೇ ಬರ್ದಿದ್ದೀನಿ, ಈ 12 ಇಲ್ಲೇ ಬರ್ದಿದ್ದೀನಿ. ಓಕೆ, ಇವೆಲ್ಲ ಮೈಕ್ರೋಫ್ಯಾರಡ್. ಈಗ ಮತ್ತೆ ನೋಡಿ ಅದೇ ತರ 12 12 12 ಬಂತು. ಸೊ ಮತ್ತೆ ಏನು ಮಾಡಬೇಕು, ಇದನ್ನ ರಿಡಕ್ಷನ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ, 12 12 12 ರಿಡಕ್ಷನ್ ಮಾಡಿದ್ರೆ ನಮಗೆ ಮತ್ತೆ 4 ಬರುತ್ತೆ. ಇಲ್ಲಿ 8 ಇದೆ, ಇಲ್ಲಿ 12, ಇಲ್ಲಿ 12 ಇದೆ. ಓಕೆ, 8 + 4 ಎಷ್ಟು, ಮತ್ತೆ ನಿಮ್ಗೆ ಬರೋದು 12. 12 12 12 ಇಲ್ಲೇನಿದೆ, ಇಲ್ಲಿ ಎ, ಇಲ್ಲಿ ಬಿ ಇದೆ, ಇಲ್ಲಿ ಎ, ಇಲ್ಲಿ ಬಿ ಇದೆ. ಸೊ ಈಗ ಮತ್ತೆ 3 12 ಮಾಡಿದ್ರೆ ಏನ್ ಬರುತ್ತೆ, ಟೋಟಲ್ ಕೆಪಾಸಿಟನ್ಸ್ ಮತ್ತೆ 4 ಮೈಕ್ರೋಫ್ಯಾರಡ್. ಇದೇ ನಿಮ್ಮ ಆನ್ಸರ್ ಗೆಳೆಯರೆ. ಓಕೆ, ಸೊ ಈ ತರ ಕೆಪಾಸಿಟನ್ಸಸ್ ಕೊಟ್ಟಾಗ, ಸರ್ಕ್ಯೂಟ್ಸ್ ಕೊಟ್ಟಾಗ ನೀವು ಹೇಗೆ ಮಾಡ್ಕೋಬೇಕಾಗುತ್ತೆ, ಯಾವಾಗೂ ನಾವು ಆಪೋಸಿಟ್ ಸೈಡ್ ಇಂದಾನೆ ಅಪ್ರೋಚ್ ತಗೋಬೇಕಾಗುತ್ತೆ. ಸೊ ಆಗ ನಿಮಗೆ ಕ್ಯಾಲ್ಕುಲೇಷನ್ ತುಂಬಾ ಸಿಂಪ್ಲರ್ ಆಗುತ್ತೆ, ಜಾಸ್ತಿ ಟಫ್ ಆಗಿ ಅನ್ಸಲ್ಲ. ಇಲ್ಲ ಅಂದ್ರೆ ಏನ್ ಮಾಡ್ತೀರಾ, ಕೆಲವೊಬ್ರು ನೋಡಿ ರಾಂಗ್ ಅಪ್ರೋಚ್ ಹೇಗೆ ಮಾಡ್ತೀರಾ ಅಂತಂದ್ರೆ, ಈ ಸೆಂಟ್ರಲ್ಲಿ ರಿಡಕ್ಷನ್ ಮಾಡಕ್ ಹೋಗ್ಬಿಡ್ತಾರೆ. ಇದು ಥಿಂಕ್ ಮಾಡಕ್ಕೆ ಹೋಗಲ್ಲ, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಥಿಂಕ್ ಮಾಡಕ್ ಹೋಗಲ್ಲ. ಇದೇನು ಸರ್ಕ್ಯೂಟ್ ಇದೆಲ್ಲ ಮಿಡಿಲ್ ಅಲ್ಲಿಂದ ಡೆಲ್ಟಾ ಕಾಣ್ತಾ ಇದೆ, ಇದನ್ನ ಸ್ಟಾರ್ ಮಾಡ್ಬಿಡೋಣ ಅಂತ ಇಲ್ಲಿ ಸ್ಟಾರ್ ಹಾಕಕ್ ಹೋಗ್ತಾರೆ. ಈಗಕ್ಕೆ ಸ್ಟಾರ್ ಹಾಕ್ಬೇಕು ಅಂತಂದ್ರೆ ನೆನ್ಪಿಟ್ಕೊಳ್ಳಿ,
ಯಾವಾಗಲೂ ನಿಮಗೆ 3 ಜಂಕ್ಷನ್ ಇರಬೇಕು. 4 ಜಂಕ್ಷನ್ಸ್ ಇದ್ರೆ ಹಾಕಕ್ಕೆ ಬರಲ್ಲ ಸ್ಟಾರ್. ಓಕೆ, ವೆನ್ ದರ್ ಆರ್ 4 ಜಂಕ್ಷನ್ಸ್ ಸ್ಟಾರ್ ಕ್ಯಾನಾಟ್ ಬಿ ಅಪ್ಲಿಕಬಲ್. ಈ ತರ ಅಪ್ರೋಚ್ ರಾಂಗ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ 1 2 ಜಂಕ್ಷನ್, ಇಲ್ಲಿ ಮತ್ತೆ 3, ಇಲ್ಲೂ ಸಹ ನೀವು ಅಪ್ಲೈ ಮಾಡಕ್ಕೆ ಆಗಲ್ಲ, ಒಂದ್ ಕಡೆ ಉಳ್ಕೊಂಡ್ಬಿಡುತ್ತೆ. ಸೊ ಇವಾಗ ನಿಮ್ಗೆ 3 ಸೈಡ್ಸ್ ಇರುತ್ತೆ, ಆಗ ಮಾತ್ರ ನೀವು ಸ್ಟಾರ್ ಟು ಡೆಲ್ಟಾ, ಡೆಲ್ಟಾ ಟು ಸ್ಟಾರ್ ಅಪ್ರೋಚ್ ಹಾಕೋಬಹುದು. ಓಕೆ, ಸೊ ಇಷ್ಟು ಈ ಪರ್ಟಿಕ್ಯುಲರ್ ಪಾರ್ಟ್ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. ನಾನೀಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ದ ಫಿಗರ್ ಶೋಸ್ ಎ 3 ಸ್ಟೇಜ್ ಆಂಪ್ಲಿಫೈರ್. ಆಂಪ್ಲಿಫೈರ್ ಸರ್ಕ್ಯೂಟ್ ಇದು. ಆಂಪ್ಲಿಫೈರ್ ಅಂದ್ರೆ ಏನ್ ಮಾಡುತ್ತೆ? ಆಂಪ್ಲಿಫೈ ಮಾಡುತ್ತೆ. ಆಂಪ್ಲಿಫೈ ಅಂದ್ರೆ ಏನು? ಜಾಸ್ತಿ ಮಾಡೋದು, ಸಿಗ್ನಲ್ ಸ್ಟ್ರೆಂತ್ ನ ಜಾಸ್ತಿ ಮಾಡೋದು ಅಂತ. ಸಿಗ್ನಲ್ ಸ್ಟ್ರೆಂತ್ ನ ಏನ್ ಮಾಡುತ್ತೆ? ಇನ್ಕ್ರೀಸ್ ಮಾಡುತ್ತೆ. ಸಿಗ್ನಲ್ ಸ್ಟ್ರೆಂತ್ ಮಾಡೋದು ಇನ್ಕ್ರೀಸ್ ಮಾಡುತ್ತೆ. ಫಿಗರ್ ಶೋಸ್ ಎ 3 ಸ್ಟೇಜ್ ಆಂಪ್ಲಿಫೈರ್ ಈಚ್ ಹ್ಯಾವಿಂಗ್ ವೋಲ್ಟೇಜ್ ಗೈನ್ ಆಸ್ ಇಂಡಿಕೇಟೆಡ್. ಇಲ್ಲಿ ವೋಲ್ಟೇಜ್ ಗೈನ್ ಇದು. ಏನಿದು? ವೋಲ್ಟೇಜ್ ಗೈನ್. ಇದನ್ನ ಹೇಗೆ ಬರ್ಕೋಬಹುದು ನೀವು? ಹೀಗೆ ಬರ್ಕೋಬಹುದು, VA1, VA2, VA3. ಎಷ್ಟು ಕೊಟ್ಟಿದ್ದಾನೆ? 100 ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಯೂನಿಟ್ ಕೊಟ್ಟಿಲ್ಲ ನೋಡಿ. ವೋಲ್ಟೇಜ್ ಗೈನ್ಗೆ ಯಾವಾಗೂ ನಿಮಗೆ ಯೂನಿಟ್ ಕೊಡಲ್ಲ, ಗೈನ್ ಜಸ್ಟ್ ನಂಬರ್ ಇರುತ್ತೆ. ಬಟ್ ಇದನ್ನ ನೀವು ಹೀಗೆ ಡೈರೆಕ್ಟ್ ಆಗಿ ಮಾಡಕ್ ಬರಲ್ಲ. ಇದನ್ನ ನೀವು ಹೇಗೆ ಮಾಡ್ಬೇಕಾಗತ್ತೆ ಅಂತಂದ್ರೆ, ಅವನೇನ್ ಕೇಳಿದಾನೆ? ವೋಲ್ಟೇಜ್ ಗೈನ್ ಕೊಟ್ಟಿದ್ದಾನೆ 3ದು, ಫೈಂಡ್ ದ ಟೋಟಲ್ ಗೈನ್ ಅಂತ ಕೇಳಿದಾನೆ. ಟೋಟಲ್ ಆಗಿ ಗೈನ್ ಎಷ್ಟು ಅಂತ ಕೇಳಿದಾನೆ. ಗೈನ್ ಅಂದ್ರೆ ನೀವು ಹೇಗೆ ಬರ್ಕೋಬೇಕು? ಈ ತರ AV. ಓಕೆ, AVನ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 20 ಲಾಗ್ ಟೈಮ್ಸ್ ಆಫ್ ಈ AV1 ಇಂಟು AV2. ಅದೇ ಈ ತರ ಕೇಸಸ್ ನ ಆಡ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಲ್ಲಿ ಗೈನ್ಸ್ ಎಲ್ಲ 3 ಇದಾವೆ ನಿಮಗೆ. ಸೊ ಹಾಗಾಗಿ ನಾನೇನ್ ಮಾಡ್ತಾ ಇದೀನಿ, AV1, AV2, AV3 ಅಂತೇಳಿ ಬರೆದು ಬಿಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ. ಓಕೆ, ಗೈನ್ ಯೂಶುವಲಿ ನೀವು ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಇವಾಗ ಈ 3ನ ನಾವು ಆಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ನಮಗೆ? ಈ ಕೇಸ್, ಈ ಪರ್ಟಿಕ್ಯುಲರ್ ಪಾರ್ಟ್, ಈ ಬರೀ 3 ಪಾರ್ಟ್ ಎಷ್ಟು ಬರುತ್ತೆ? 100 ಇಂಟು 200 ಇಂಟು 100. ಎಷ್ಟು 0 ಇದಾವೆ? 6 0. 6 0 ಬರ್ಕೊಂಡ್ಬಿಟ್ಟು 1 2 3 4 5 6. ಇನ್ನು ಎಷ್ಟು? 2 ಹಾಗೆ ಇಟ್ಕೊಳ್ಳಿ. ಅಂದ್ರೆ ಎಷ್ಟು? 20 ಲಕ್ಷ. 20 ಲಕ್ಷ. ಓಕೆ, 20 ಲಕ್ಷ ನಿಮಗೆ ಇದೊಂದು ನಂಬರ್. ಇಷ್ಟು ಗೈನ್ ಇದೆ. ಏನು? ವೋಲ್ಟೇಜ್. ಇದೊಂದು ವೋಲ್ಟೇಜ್ ಗೈನ್ ಇದೆ. ಬಟ್ ಆಕ್ಚುಯಲ್ ಆಗಿ ನಿಮಗೆ ಟೋಟಲ್ ಗೈನ್ ಎಷ್ಟು ಬರುತ್ತೆ ಅಂತಂದ್ರೆ 20 ಲಾಗ್ ಟೈಮ್ಸ್ ಆಫ್ ಈ 20 lakhs ಹಾಕೋಬೇಕು. 2 3 4 5 6. ಓಕೆ, ಇಷ್ಟು ನಿಮಗೆ ಸಾಲ್ವ್ ಮಾಡಿದ್ರೆ 20 ಟೈಮ್ಸ್ ಆಫ್ ಈ ಲಾಗ್ ಆಫ್ ಇದನ್ನ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ 6.3 ಬರುತ್ತೆ. ಓಕೆ, ಆಗ ನೀವೇನ್ ಮಾಡ್ಬೇಕಾಗುತ್ತೆ? ಮಲ್ಟಿಪ್ಲೈ ಮಾಡಿದ್ರೆ 126 dB ಅಂತ ಬರುತ್ತೆ. ದಿಸ್ ಈಸ್ ಯುವರ್ ರೈಟ್ ಆನ್ಸರ್. ಸೊ ಬೇರೆದಾದ್ರು ಹಾಕಕ್ ಹೋಗ್ಬೇಡಿ ಗೆಳೆಯರೆ, ಇದು ತುಂಬಾ ಮಿಸ್ಟೇಕ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಮಗೆ ಒಂದು ಸಿಂಪಲ್ ಆಗಿ ಇನ್ನೂ ಒಂಥರ ಮಾಡ್ಕೋಬೇಕಂದ್ರೆ ಏನು, 100 100 200 ಕೊಟ್ಟಾಗ ಯಾವಾಗಲೂ 100ಕ್ಕಿಂತ ಜಾಸ್ತಿನೇ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಎಷ್ಟು ಗೈನ್ಸ್ ಆವರೇಜ್ ಇರುತ್ತೆ ಆ ಗೈನ್ ಆವರೇಜ್ಗಿಂತ ಜಾಸ್ತಿನೇ ಬರುತ್ತೆ. ಸೊ ಆಗ ನಿಮ್ಗೆ ಕನ್ಫ್ಯೂಷನ್ ಬರೋದು 104 106 ಅಂತೇಳಿ. ಸೊ ಆವರೇಜ್ ಆಗಿ ತಗೊಂಡ್ರು ಸಹ ನಿಮಗೆ ರಫ್ ಆಗಿ ನಾನು ಹೇಳ್ತಾ ಇದ್ದೀನಿ, ಒಂದು ಯಾವುದೇ ಒಂದನ್ನ ಆವರೇಜ್ ತಗೊಂಡ್ರೆ ಇದು ಬೈ 3 ಅಂತ ಮಾಡಿದ್ರೆ ಓಕೆ ಎಷ್ಟು ಬರುತ್ತೆ? ಆವರೇಜ್ ತಗೊಂಡ್ರೆ 400/3 ಮಾಡಿದ್ರೆ 3 1 ಜಾ 3 1 ಬರುತ್ತೆ, 3 3 ಜಾ 9 ಪ್ಲಸ್ 1 ಬರುತ್ತೆ, 3 3 ಜಾ 9. ಸೊ ಅಂದ್ರೆ 133 ನಿಯರ್ ಬರಬೇಕು. ಸೊ ಹೈಯೆಸ್ಟ್ ಬಂದ್ಬಿಟ್ಟು ಯಾವ್ದಿದೆ ಇದೇ ಇದೆ. ನೀವು ಆ ಥರನೂ ಹಾಕೋಬಹುದು, ಇದೊಂದು ಶಾರ್ಟ್ಕಟ್ ಮೆಥಡ್. ಬಟ್ ನಾನು ಹೇಳೋದು, ಸಜೆಷನ್ ಮಾಡೋದು, ಆಲ್ವೇಸ್ ಗೋ ವಿತ್ ದ ಆಕ್ಚುಯಲ್ ಪ್ರೊಸೀಜರ್. ಓಕೆ, ನೆಕ್ಸ್ಟ್ ಆಪರೇಷನಲ್ ಆಂಪ್ಲಿಫೈಯರ್ ಸರ್ಕ್ಯೂಟ್ ಗಿವನ್ ಬಿಲೋ ಬಿಹೇವ್ಸ್ ಆಸ್ ಏನು? ಈ ಬಿಲೋ ಸರ್ಕ್ಯೂಟ್ ಇದು ಯಾವ ತರ ಇದೆ ನೋಡಿ. ಡಯೋಡ್ ನ ಫೀಡ್ಬ್ಯಾಕ್ ಸರ್ಕ್ಯೂಟ್ ಅಲ್ಲಿ ಹಾಕಿದಾನೆ ಅಂತಂದೆ. ಇದು ಒಂದು ಒಪ್ಯಾಂಪೆ. ಡಯೋಡ್ ನ ಏನು ಫೀಡ್ಬ್ಯಾಕ್ ಅಲ್ಲಿ ಹಾಕಿದಾನೆ ಅಂದ್ರೆ ಇದೊಂದು ಒಪ್ಯಾಂಪೆ. ಬಟ್ ಯಾವ ತರ ಒಪ್ಯಾಂಪ್? ನಮ್ಗೆ ಏನೇನು ಒಪ್ಯಾಂಪ್ ಗೊತ್ತು? ಇನ್ವರ್ಟಿಂಗ್ ಗೊತ್ತು, ನಾನ್ ಇನ್ವರ್ಟಿಂಗ್ ಗೊತ್ತು, ಓಕೆ, ಡಿಫರೆನ್ಷಿಯಲ್ ಗೊತ್ತು, ಸಮ್ಮರ್ ಗೊತ್ತು, ಇಂಟಿಗ್ರೇಟರ್ ಗೊತ್ತು. ಇವ್ಯಾವು ಹೊಸದಾಗಿದ್ದಾವೆ ಹೆಸರುಗಳು. ಇನ್ನೊಂದು ಇದೆ ಸ್ಮಿತ್ ಟ್ರಿಗರ್. ಓಕೆ, ಇಷ್ಟೆಲ್ಲ ಒಪ್ಯಾಂಪ್ಸ್ ಇದಾವೆ. ಬಟ್ ಇದೇ ಅದು ಸಪರೇಟ್ ಆಗಿದೆ. ಲಾಗ್, ಆಂಟಿ ಲಾಗ್, ಕ್ಲಾಂಪಿಂಗು, ಕ್ಲಿಪ್ಪರ್, ಇವು ಸರ್ಕ್ಯೂಟ್ಸ್ ಗೈಸ್. ಕ್ಲಿಂಪಿಂಗ್ ಅಂಡ್ ಕ್ಲಿಪ್ಪಿಂಗ್ ಅನ್ನೋದು ಸರ್ಕ್ಯೂಟ್ ವೆನ್ ಎ ಸೋರ್ಸ್ ಇಸ್ ಅವೈಲೇಬಲ್ ವಿತ್ ಕೆಪಾಸಿಟನ್ಸು, ಸ್ಟೋರೇಜ್, ಆ ಥರ ಡಯೋಡ್ಸ್ ಅವು ಇದ್ದಾಗ ನೀವು ಅದನ್ನು ಕ್ಲಾಂಪಿಂಗ್
ಕ್ಲಿಪ್ಪಿಂಗ್ ಸರ್ಕ್ಯೂಟ್ ಅಂತ ಹೇಳ್ಬಿಟ್ಟು ನೀವು ಬರಿಬೋದು. ಬಟ್ ಈ ಕೇಸಲ್ಲಿ ನಿಮಗೆ ಕ್ಲ್ಯಾಂಪಿಂಗ್ ಕ್ಲಿಪ್ಪರ್ ಅನ್ನೋದು ಬರಲ್ಲ. ಸೊ ದಿಸ್ ಈಸ್ ರಾಂಗ್. ಕ್ಲ್ಯಾಂಪಿಂಗ್ ಏನು ಮಾಡುತ್ತೆ, ಒಂದು ಸಿಗ್ನಲ್ನ ಕಟ್ ಆಫ್ ಮಾಡುತ್ತೆ, ಕ್ಲ್ಯಾಂಪ್ ಮಾಡುತ್ತೆ. ಓಕೆ, ಒಂದು ಕಡೆ ಕ್ಲ್ಯಾಂಪ್ ಮಾಡ್ಬಿಡುತ್ತೆ. ಇದು ಸಿಗ್ನಲ್ ಇಷ್ಟು ಬರ್ತಾ ಇದೆ, ಇಷ್ಟು ಕ್ಲ್ಯಾಂಪ್ ಮಾಡುತ್ತೆ ಹೀಗೆ. ಓಕೆ, ಕ್ಲಿಪ್ಪರ್ ಅಂದ್ರೆ ನಿಮಗೆ ಕ್ಲಿಪ್ ಮಾಡುತ್ತೆ, ಕ್ಲಿಪ್ ಆಫ್ ಈ ತರ ಇದ್ದಾಗ ಹೀಗೆ ಸ್ಕ್ವೇರ್ ವೇವ್ ಜನರೇಟ್ ಮಾಡಿಸೋದು, ಸೈನ್ ವೇವ್ ನಿಂದ ಸ್ಕ್ವೇರ್ ವೇವ್ ಜನರೇಟ್ ಮಾಡಿಸೋದು, ಈ ತರ ಮಾಡುತ್ತೆ ಕ್ಲಿಪ್ಪರ್ ಸರ್ಕ್ಯೂಟ್ಸ್. ಬಟ್ ಲಾಗ್ ಕನ್ವರ್ಟರ್ ಅಂತಂದೆ ಒಪ್ಯಾಂಪ್ ಅಲ್ಲಿ ಲೊಗ್ಯಾರಿಥಮ್ ಬೇಸ್ಡ್ ಕನ್ವರ್ಟರ್ಸ್ ಅಂತ ಇದಾವೆ. ಏನು ಲೊಗ್ಯಾರಿಥಮ್ ಕನ್ವರ್ಟರ್ಸ್ ಅಂತ ಕರಿತೀವಿ, ಲೊಗ್ಯಾರಿಥಮ್ ಒಪ್ಯಾಂಪ್ಸ್ ಅಂತಾನು ಕರಿತೀವಿ. ಆ ಲೊಗ್ಯಾರಿಥಮ್ ಒಪ್ಯಾಂಪ್ಸ್ ಅಲ್ಲಿ ಬರೀ ಲಾಗ್ ಒಪ್ಯಾಂಪ್ ಅಂತ ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಈ ತರಾನೇ ಇರುತ್ತೆ ಸರ್ಕ್ಯೂಟ್. ಡಯೋಡ್ ಫೀಡ್ಬ್ಯಾಕ್ ಅಲ್ಲಿ ಬರುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನಾನ್ ಇನ್ವರ್ಟಿಂಗ್ ಟರ್ಮಿನಲ್ ಗ್ರೌಂಡೆಡ್ ಇರಬೇಕು, ಅಂದ್ರೆ 0 ವೋಲ್ಟ್ಸ್ ಇರುತ್ತೆ. ಅಂದ್ರೆ ಇಲ್ಲಿ 0 ಇದೆ ಅಂದ್ರೆ ಏನ್ ಮೀನಿಂಗು, ಈ ಪೊಟೆನ್ಶಿಯಲ್ ಸಹ ನಿಮಗೆ 0 ಇರುತ್ತೆ. ಸೊ ಈ ಪೊಟೆನ್ಶಿಯಲ್ 0 ಇದೆ ಅಂತಂದ್ರೆ ಇಲ್ಲೊಂದು ಏನೋ ನೀವು ಕರೆಂಟ್ ನ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಫೀಡ್ಬ್ಯಾಕ್ ಡಯೋಡ್ ಅಲ್ಲ, ಸೊ ಫೀಡ್ಬ್ಯಾಕ್ ಕರೆಂಟ್ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಈ ಇಲ್ಲಿ ಬರೋ ವೋಲ್ಟೇಜ್ ಇಲ್ಲಿ ಕರೆಂಟ್ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಂತಂದ್ರೆ ಏನ್ ಮಾಡ್ತೀರಾ, ವಿ ಇನ್ ಮೈನಸ್ 0 ಡಿವೈಡೆಡ್ ಬೈ ಆರ್ ಅಂತಾನೆ ಬರೀತಿರ್ತಾನೆ. ಇಸ್ಕೊಲ್ಸ್ ಏನು ಇಸ್ಕೊಲ್ಸ್ ಅಲ್ಲ, ಇದೊಂದು ಕರೆಂಟ್, ಇದೊಂದು ಔಟ್ ಗೋಯಿಂಗ್ ಕರೆಂಟ್, ಸೊ ಐ ಎಫ್. ಸೊ ಐ ಎಫ್ ಇಸ್ಕೊಲ್ಸ್ ಟು ವಿ ಇನ್ ಬೈ ಆರ್ ಅಂತ ನೀವು ಬರಿಬೋದು. ಅಂದ್ರೆ ಕರೆಂಟ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಡೈರೆಕ್ಟ್ ಆಗಿ ವಿ ಇನ್ ಬೈ ಆರ್ ಅಂತಾನು ಮಾಡ್ಬೋದು, ನೀವು ಫೀಡ್ಬ್ಯಾಕ್ ಡಯೋಡ್ ಅಲ್ಲಿ ಎಷ್ಟು ಬರುತ್ತೆ ಅಂತ. ಸೊ ಇದೊಂದು ಜಸ್ಟ್ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಮಾಡಿದ್ದೇನೆ. ಬಟ್ ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ಪರ್ಟಿಕ್ಯುಲರ್ ಕ್ವಶನ್ಗೆ ಆನ್ಸರ್ ಬಂದ್ಬಿಟ್ಟು ಈ ತರ ಫೀಡ್ಬ್ಯಾಕ್ ಡಯೋಡ್ ಹಿಂದ್ಗಡೆ ಇದೆ, ಅದನ್ನ ನಾವು ಲಾಗ್ ಕನ್ವರ್ಟರ್ ಅಂತ ಕರಿತೀವಿ. ಈ ಫೀಡ್ಬ್ಯಾಕ್ ಡಯೋಡ್ ಮುಂಚೆ ಇತ್ತು ಅಂತ ಇಟ್ಕೊಳ್ಳಿ, ಆಗ ನಿಮಗೆ ಆಂಟಿ ಲಾಗ್ ಆಗುತ್ತೆ ಅಷ್ಟೇ. ಆಂಟಿ ಲಾಗ್ ಅಂದೇನು, ಲೊಗ್ಯಾರಿಥಮ್ಗೆ ಆಂಟಿ ಲಾಗ್ ಅಪ್ಲೈ ಮಾಡೋದಷ್ಟೇ. ಓಕೆ, ರಿವರ್ಸ್ ಫ್ಯಾಷನ್. ಈಗ ಕಾನ್ಸ್ಟಂಟ್ ಫೇಸ್ ಡಿಲೇ ಅಂತ ಅಂದ್ರೆ ಏನು? ಕಾನ್ಸ್ಟಂಟ್ ಫೇಸ್ ಡಿಲೇ ಫಿಲ್ಟರ್ ಅಂತಂದ್ರೆ ಇದು ಏನ್ ಮಾಡುತ್ತೆ, ಕಾನ್ಸ್ಟೆಂಟ್ ಆಗಿ ಒಂದು ಫೇಸ್ ನ ಡಿಲೇ ಮಾಡ್ತಾ ಇರುತ್ತೆ. ಇವಾಗ ಒಂದು ಫೇಸ್, ಇದು ಒಂದು ಫೇಸ್, ಇಷ್ಟೊತ್ತು ಟೈಮ್ ಆದ್ಮೇಲೆ ನನಗೆ ಆಟೋಮೆಟಿಕ್ ಆಗಿ ಇಷ್ಟಂತ ಟೈಮ್ ಆದ್ಮೇಲೆ ನನಗೆ ಡಿಲೇ ಆಗಬೇಕು. ಇದೇ ಸಿಗ್ನಲ್, ಬಟ್ ಏನಾಗಬೇಕು, ಈ ಸಿಗ್ನಲ್ ಶಿಫ್ಟೆಡ್ ಬೈ ಇಷ್ಟು ಅನ್ನೋ ತರ ಡಿಲೇ, ಇಷ್ಟು ಟೈಮ್ ಆದ್ಮೇಲೆ ನನಗೆ ಬರಬೇಕು ಅಂತ. ಇದನ್ನ ಕಾನ್ಸ್ಟೆಂಟ್ ಡಿಲೇ ಅಂತ ಕರಿತೀವಿ. ಇದನ್ನ ಒಂದು ನಂಬರ್ 5 ಅಂತ ಕೊಡ್ಬೋದು, 10 ಅಂತ ಕೊಡ್ಬೋದು, 20 ಅಂತ ಕೊಡ್ಬೋದು. ಈ ತರ ಡಿಲೇಸ್ನ ನಾವೇನಂತ ಕರಿತೀವಿ, ಇದನ್ನ ನಾವು ಯೂಶಲಿ ಈ ತರ ಒಂದು ಬ್ಲಾಕ್ ಹಾಕ್ಬಿಟ್ಟು ಇದ್ರಲ್ಲಿ 10 20 ಒಂದು ಕಾನ್ಸಿಸ್ ಲ್ಯಾಬ್ ಇಲ್ಲ ಮ್ಯಾಟ್ ಲ್ಯಾಬ್ ಏನೋ ಒಂದು ನೀವೇನು ಯೂಸ್ ಮಾಡಿದ್ರೆ ಆ ಲ್ಯಾಬ್ಸ್ ಅಲ್ಲಿ ನಾವೇನಂತ ಕರಿತೀವಿ, ಈ ತರ ಕಾನ್ಸ್ಟೆಂಟ್ ಡಿಲೇ ಟೈಮರ್ನ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಓಕೆ, ಕಾನ್ಸ್ಟೆಂಟ್ ಡಿಲೇ ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಕಾನ್ಸ್ಟೆಂಟ್ ವ್ಯಾಲ್ಯೂ ಹಾಕಿದಾಗ ನಿಮಗೆ ಈ ತರ ಒಂದು ಫಿಲ್ಟರ್ ಅಲ್ಲಿ ಯಾವ ಫಿಲ್ಟರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಕಾನ್ಸ್ಟೆಂಟ್ ಫೇಸ್ ಡಿಲೇ ಫಿಲ್ಟರ್ನ ನಾವು ಯಾವ ತರ ಫಿಲ್ಟರ್ ಅಂತ ಕರಿತೀವಿ, ಬೆಸೆಲ್ ಫಿಲ್ಟರ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಕಾಲ್ಡ್ ಆಸ್ ಬೆಸೆಲ್ ಫಿಲ್ಟರ್. ಇವೆಲ್ಲ ಹೇಳ್ಬೇಕಂದ್ರೆ ಬಟರ್ ವರ್ತ್, ಚೆಬಿಶಿವ್, ಎಲೆಪ್ಟಿಕ್, ಬೆಸೆಲ್ ಇವೆಲ್ಲ ಏನು ಆಕ್ಟಿವ್ ಫಿಲ್ಟರ್ಸ್ ಅಂತ ಕರೀತಾರೆ ಗೆಳೆಯರೆ, ಆಕ್ಟಿವ್ ಫಿಲ್ಟರ್ಸ್. ಓಕೆ, ಇದನ್ನ ಆಕ್ಟಿವ್ ಫಿಲ್ಟರ್ಸ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ನಿಮಗೆ ಬೆಸೆಲ್ ಫಿಲ್ಟರ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಫಾರ್ ಅನ್ ಐಡಿಯಲ್ ಆಪರೇಷನ್ ಆಂಪ್ಲಿಫೈಯರ್? ಒಂದು ಐಡಿಯಲ್ ಕೇಸ್ ಒಪ್ಯಾಂಪ್ ಇದೆ ಅಂತ ಅಂದ್ರೆ, ಒಂದು ಐಡಿಯಲ್ ಕೇಸಲ್ಲಿ ಒಪ್ಯಾಂಪ್ ಇದೆ ಅಂತಂದ್ರೆ ನಿಮಗೆ CMRR ಅಂದ್ರೆ ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಇನ್ಫಿನೈಟ್ ಇರಬೇಕು. ಕಾಮನ್ ಮೋಡ್ ರಿಜೆಕ್ಷನ್ ರೇಷಿಯೋ ಅಂದ್ರೆ ಏನು, ಡಿಫರೆನ್ಷಿಯಲ್ ಗೈನ್ ಬೈ ಕಾಮನ್ ಮೋಡ್ ಗೈನ್. ಇದೊಂದು ನೆನ್ಪಿಟ್ಕೊಳ್ಳಿ. ಇದು ಇನ್ಫಿನಿಟಿ ಇರ್ಬೇಕಂತಂದ್ರೆ ನಿಮಗೆ ಇಲ್ಲಿ ನೋಡಿ, ಅವ್ನು ಕಾಮನ್ ಮೋಡ್ ಗೈನ್, ಡಿಫರೆನ್ಷಿಯಲ್ ಮೋಡ್ ಗೈನ್ ಎರಡು ಕೊಟ್ಟೆ. ಡಿಫರೆನ್ಷಿಯಲ್ ಏನು ಅಪ್ಪರ್ ಅಲ್ಲಿ ಇರುತ್ತೆ, ಕಾಮನ್ ಮೋಡ್ ಗೈನ್ ಈ ಡಿನಾಮಿನೇಟರ್ ಅಲ್ಲಿ ಇರುತ್ತೆ. ಸೊ ನಿಮ್ಗೆ ಇದೊಂದು ಬಂದಾಗ ನೀವು ಇವೆರಡನ್ನ ಲೆಕ್ಕ ಮಾಡ್ಬೋದು. ಹೇಗೆ, CMRR ಇನ್ಫಿನಿಟಿ ಇದೆ ಅಂತಂದ್ರೆ ವ್ಯಾಲ್ಯೂಸ್ ಏನು, ಒಂದು ಇನ್ಫಿನಿಟಿ ಬೈ ಇನ್ಫಿನಿಟಿ ಇರಬೇಕು. ಓಕೆ, ಅದನ್ನ ಇನ್ಫಿನಿಟಿ ಅಂತ ಕರೀತಾರೆ. ಅಂಡ್ ಇನ್ನೊಂದೇನು, ನಿಮ್ಗೆ ಬರೀ ಡಿಫರೆನ್ಷಿಯಲ್ ಮೋಡ್ ಗೈನ್ ಅಂದ್ರೆ AD ಮಾತ್ರ ಇನ್ಫಿನಿಟಿ ಇದ್ರೆ, ಇನ್ಫಿನಿಟಿ ಬೈ ಇದು ಏನಾದ್ರು 0 ಇತ್ತು ಅಂತಂದ್ರೆ ಇನ್ಫಿನಿಟಿ ಬೈ 0 ಇಸ್ ಆಲ್ಸೋ ಇನ್ಫಿನಿಟಿ. ಓಕೆ, ಅಲ್ಲ ಇನ್ಫಿನಿಟಿ ಬೈ 0 ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ, 1/0 ಅಂತ ಬರುತ್ತೆ. ಓಕೆ, ಸೊ ಇಟ್ ಇಸ್ ಆಲ್ಸೋ ಇನ್ಫಿನಿಟಿ. ಅಂಡ್ ಕಾಮನ್ ಮೋಡ್ ಗೈನ್ ಈಸ್ ಇನ್ಫಿನಿಟಿ ಅಂತಂದ್ರೆ ನಿಮಗೆ 0/ಇನ್ಫಿನಿಟಿ. ಸೊ 0/ಇನ್ಫಿನಿಟಿ ಬಂದ್ಬಿಟ್ಟು ಏನ್ ಬರುತ್ತೆ, 0 ಬರುತ್ತೆ. ಸೊ ಈ ಕಾಮನ್ ಮೋಡ್ ಗೈನ್ ಬರೀ ಇನ್ಫಿನಿಟಿ ಇದ್ರೆ ಸಾಕಾಗಲ್ಲ.
ಸೊ ದಿಸ್ ಈಸ್ ವಾಟ್ ಈಸ್ ನಾಟ್ ಟ್ರೂ. ಸೊ ಇದು ಈ ಕೇಸಲ್ಲಿ ಕಾಮನ್ ಮೋಡ್ ಗೇನ್ ಅನ್ನೋದು ಇನ್ಫಿನಿಟಿ ಇದ್ರೆ ವಿಚ್ ಈಸ್ ನಾಟ್ ಟ್ರೂ ಕೇಸ್. ಓಕೆ, ಯಾಕೆ ಅಂತಂದ್ರೆ ಕಾಮನ್ ಮೋಡ್ ನಿಮಗೆ ಕಾಮನ್ ಮೋಡ್ ಗೇನ್ ಇನ್ಫಿನಿಟಿ ಇತ್ತು ಅಂತಂದ್ರೆ ನೀವು ಇಲ್ಲಿ ಈ ಕೇಸಲ್ಲಿ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ನೀವು ಇನ್ಫಿನಿಟಿ ಹಾಕೊಂಡು ಮೇಲೆ 0 ಇದ್ರೆ ಏನಾಗುತ್ತೆ, ಮೀನಿಂಗ್ಲೆಸ್, ಇನ್ಫಿನಿಟಿ ಬರಲ್ಲ ನಮಗೆ. ಸಿ ಎಂ ಅನ್ನೋರು ಯಾವಾಗಲೂ ನಾವು ಇನ್ಫಿನಿಟಿ ಮೇಂಟೈನ್ ಮಾಡಬೇಕು ಅಂದ್ರೆ ಡಿಫರೆನ್ಷಿಯಲ್ ಗೇನ್ ಇನ್ಫಿನಿಟಿ ಇರಬೇಕು ಅಥವಾ ಎರಡು ಇನ್ಫಿನಿಟಿ ಇರಬೇಕು. ಸೊ ನಮಗೆ ಕೇಸಲ್ಲಿ ಕಾಮನ್ ಮೋಡ್ ಗೇನ್ ಮಾತ್ರನೇ ನಮಗೆ 0 ಇರುತ್ತೆ, ಇನ್ಫಿನಿಟಿ ಇರಲ್ಲ. ಸೊ ದಟ್ ಈಸ್ ವೈ ದಿಸ್ ಈಸ್ ರಾಂಗ್ ಕೇಸ್, ನಾಟ್ ಟ್ರೂ ಅಂತ. ಇನ್ನು ಇನ್ಪುಟ್ ಇಂಪಿಡೆನ್ಸ್ ಯಾವಾಗಲೂ ಇನ್ಫಿನಿಟಿ ಇರಬೇಕು, ಇದು ಕರೆಕ್ಟ್. ಔಟ್ಪುಟ್ ಇಂಪಿಡೆನ್ಸ್ ಏನಿರುತ್ತೆ, 0 ಇರುತ್ತೆ. ಸೊ ಇನ್ಪುಟ್ ಕರೆಂಟ್ ಏನಿರುತ್ತೆ, 0 ಇರುತ್ತೆ. ಔಟ್ಪುಟ್ ಕರೆಂಟ್ ಏನಿರುತ್ತೆ, ಔಟ್ಪುಟ್ ಕರೆಂಟ್ ಇನ್ಫಿನಿಟಿ ಇರುತ್ತೆ. ಈ ಥರ ಜಸ್ಟ್ ಇನ್ವರ್ಸ್ ಆಗಿ ಮಾಡ್ಕೋಬೇಕು ನಾವು. ಓಕೆ, ಸೊ ದಟ್ಸ್ ಇಟ್ ಅಬೌಟ್ ಟುಡೇಸ್ ಕ್ಲಾಸ್ ಗೈಸ್. ಓಕೆ, ಸೊ ನಾ ಇಷ್ಟೇ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಸೊ ನಿಮಗೆ ಕೋರ್ಸ್ ರಿಲೇಟೆಡ್ ಏನಾದ್ರು ಮಾಹಿತಿ ಬೇಕಂತಂದರೆ ದಯಮಾಡಿ ಈ ಪರ್ಟಿಕ್ಯುಲರ್ ಫೋನ್ ನಂಬರ್ಗೆ ಕರೆ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಏನು ಮಾಡಿರ್ತೀನಿ, ಲಿಂಕನ್ನು ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಹಾಕಿರ್ತೀನಿ, ಏನು ನಮ್ಮ ಅಪ್ಲಿಕೇಶನ್ ಲಿಂಕ್ನ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಓಕೆ, ಓಕೆ ಗೈಸ್, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ವಿ ವಿಲ್ ಬಿ ಇನ್ ಟಚ್ ರೆಗ್ಯುಲರ್ಲಿ. ಓಕೆ, ಥ್ಯಾಂಕ್ ಯು ಗೈಸ್, ವಿಶ್ ಯು ಗುಡ್ ಡೇ.